ಇನ್ನು ದರ್ಶನ್ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಸೇರಿ 7 ಆರೋಪಿಗಳಿಗೆ ಜಾಮೀನು ಮಂಜೂರೇನಾಯಿತು. ನೆನ್ನೆ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಬಗ್ಗೆ ತನಿಖಾಧಿಕಾರಿಗಳ ಚರ್ಚೆ ನಡೀತಿದೆ. ಹೈಕೋರ್ಟ್ ನೆನ್ನೆ ಜಾಮೀನು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೇಲ್ಮನವಿ ಅರ್ಜಿ ಸಲ್ಲಿಸುವುದಕ್ಕೆ ತನಿಖಾಧಿಕಾರಿಗಳ ಚರ್ಚೆ. ಎಸ್ಪಿಪಿ ಕಾನೂನು ತಜ್ಞರ ಜೊತೆಗೆ ಚರ್ಚೆಗೆ ಮುಂದಾದಂತಹ ಖಾಕಿ ಆದೇಶ ಪ್ರತಿ ಸಿಕ್ಕ ಬಳಿಕ ಪರಿಶೀಲಿಸಿ ಸುಪ್ರೀಂ ಮೊರೆ ಹೋಗ್ತಾರೆ. ಈ ಹಿಂದೆ ಮಧ್ಯಂತರ ಬೇಲ್ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಈಗ ರೆಗ್ಯುಲರ್ ಬೇಲ್ ಪ್ರಶ್ನೆ ಮಾಡಿ ಸುಪ್ರೀಂ ಮೊರೆ ಬಗ್ಗೆ ಚರ್ಚೆ. ಪ್ರಸ್ತುತ ಬೆಳವಣಿಗೆ ಕೇಸ್ ಬಗ್ಗೆ ಮೇಲ್ಮನವಿ ಸಲ್ಲಿಕೆಗೆ ಚರ್ಚೆ ಆಗ್ತಾ ಇದೆ. 6 ತಿಂಗಳಿಂದ ಜೈಲಲ್ಲಿರುವಂತಹ ಪವಿತ್ರಗೆ ಜಾಮೀನು ಮಂಜೂರಾಗಿದೆ. ಬಹುತೇಕ ಸೋಮವಾರವೇ ಪವಿತ್ರ ರಿಲೀಸ್ ಆಗುವಂತ ಚಾನ್ಸಸ್ ಇದೆ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ನಿನ್ನೆ ಈ ಬೇಲ್ ಸಿಕ್ಕ ನಂತರ ಒಂದು ರೀತಿ ಈ ಒಂದು ಕೇಸನ್ನು ನೋಡಿದಾಗ ಪೊಲೀಸರಿಗೂ ಕೂಡ ಒಂದು ದೊಡ್ಡ ಹಿನ್ನಡೆ ಇದು. ನಿನ್ನೆ ಏನು ಜಾಮೀನು ಕೊಟ್ಟಿರುವಂತಹ ಮಾನದಂಡವನ್ನು ಗಮನಿಸಿದ್ರೆ ಎಲ್ಲವೂ ಈ ಯಾವ ರೀತಿ ಇನ್ವೆಸ್ಟಿಗೇಷನ್ ನಡೀತು ಅದರಲ್ಲೇ ಒಂದಷ್ಟು ಲೂಪ್ ಹೋಲ್ಸ್ಗಳಿದೆ ಅನ್ನೋದು. ಯಾವ ರೀತಿಯಾಗಿ ಈಗ ತನಿಖಾಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ, ಮುಂದೆ ದರ್ಶನ್ಗೆ ಇದು ಎಷ್ಟು ಮಟ್ಟಿಗೆ ಸಂಕಷ್ಟ ಆಗ್ಬೋದಾ ಅಥವಾ ಸುಪ್ರೀಮಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ವಾ ಹೇಗೆ ಅಂತ? ಅವಿನಾಶ್, ಸ್ಯಾಂಡಲ್ವುಡ್ ನಟ ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಹೈಕೋರ್ಟ್ ಈಗಾಗಲೇ 7 ಜನರಿಗೆ ಜಾಮೀನನ್ನು ನೀಡಿರತಕ್ಕಂಥದ್ದು. ಷರತ್ತುಬದ್ಧ ಜಾಮೀನು ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಟ ದರ್ಶನ್ A2 ಆರೋಪಿ ಇದ್ದಾರೆ, A1 ಆರೋಪಿ ಪವಿತ್ರ ಗೌಡ ಎಲ್ಲರಿಗೂ ಕೂಡ ಈಗಾಗಲೇ ಜಾಮೀನು ಮಂಜೂರಾಗಿದೆ. ಆದರೆ ಯಾವೆಲ್ಲ ಗ್ರೌಂಡ್ಸ್ಗಳನ್ನ ಆಧರಿಸಿ ಹೈಕೋರ್ಟ್ ಮಾನ್ಯ ಏಕಸದಸ್ಯ ಪೀಠ ಜಾಮೀನನ್ನು ನೀಡಿದೆ, ಇದನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಕುರಿತಂತೆ ಈಗಾಗಲೇ ಗೃಹ ಇಲಾಖೆಯೊಂದಿಗೆ SPP ಪ್ರಸನ್ನ ಕುಮಾರ್ ಹಾಗೂ ಈ ಒಂದು ಪ್ರಕರಣದ ತನಿಖಾಧಿಕಾರಿಯಾಗಿರ್ತಕ್ಕಂಥ ACP ಚಂದನ್ ಕುಮಾರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಚರ್ಚೆಯನ್ನು ನಡೆಸಿ ಕಾನೂನು ತಜ್ಞರ ಮೊರೆ ಹೋಗಿರತಕ್ಕಂಥದ್ದು. ಯಾವೆಲ್ಲ ಅಂಶಗಳನ್ನು ಆಧರಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು, ಅದೇ ರೀತಿಯಾಗಿ ಈಗಾಗಲೇ ಹೈಕೋರ್ಟ್ ಯಾವೆಲ್ಲ ಗ್ರೌಂಡ್ಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ, ಯಾವೆಲ್ಲ ಲೋಪದೋಷಗಳನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ನೀಡುವಲ್ಲಿ ಅವರ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿ ಆರೋಪಿಗಳ ಪರ ವಕೀಲರು ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಸ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲ ಬೆಳವಣಿಗೆಗಳ ಕುರಿತಂತೆ ಗೃಹ ಇಲಾಖೆಯೊಂದಿಗೆ ಮಹತ್ವದ ಚರ್ಚೆ ನಡೆಯಬೇಕಿದೆ. ಗೃಹ ಇಲಾಖೆಯ ಅಧಿಕಾರಿಗಳೊಂದಿಗೂ ಕೂಡ ಚರ್ಚೆಯನ್ನು ನಡೆಸಿ ತದನಂತರ ಗೃಹ ಇಲಾಖೆಯ ಒಪ್ಪಿಗೆಯನ್ನು ಪಡೆದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರ್ತಕ್ಕಂಥದ್ದು. ಅದೇ ರೀತಿ ಈಗಾಗಲೇ 7 ಜನ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿರ್ತಕ್ಕಂಥದ್ದು. ಅಧಿಕೃತ ಆದೇಶದ ಪ್ರತಿಯನ್ನು ಪಡೆದಂಥ ಬಳಿಕ ಪ್ರೊಸೀಜರನ್ನು ಫಾಲೋ ಮಾಡಿ ಲೋಯರ್ ಕೋರ್ಟ್ನಲ್ಲಿ ಇವರೆಲ್ಲರೂ ಕೂಡ ಷರತ್ತನ್ನು ಪೂರೈಸಬೇಕಾಗಿರುತ್ತೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಪೂರೈಸಿದ ಬಳಿಕ ಸೋಮವಾರ ಬಹುತೇಕ ಈ ಆರೋಪಿಗಳೆಲ್ಲರೂ ಕೂಡ ಈಗಾಗಲೇ ದರ್ಶನ್ ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾರೆ. ಉಳಿದಂತೆ 6 ಆರೋಪಿಗಳು ಕೂಡ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಶಿವಪ್ರಸಾದ್. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.